ಜ್ಞಾನ ಪರೀಕ್ಷೆಗೆ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಸಿಂಧು, ಆಪ್ಷನ್ ಡಿ ಗಂಗಾ. ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ನದಿ. ಗಂಗಾ ನದಿಯು ಭಾರತದ ಅತಿ ಉದ್ದವಾದ ನದಿಯಾಗಿದ್ದು ಇದು 2525 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಪ್ರಶ್ನೆ 2, ಬಂಗಾಳದ ದುಃಖದ ನದಿ ಎಂದು ಯಾವ ನದಿಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಹಾನದಿ, ಆಪ್ಷನ್ ಬಿ ದಾಮೋದರ ನದಿ, ಆಪ್ಷನ್ ಸಿ ಗೋದಾವರಿ ನದಿ, ಆಪ್ಷನ್ ಡಿ ಕೃಷ್ಣಾ ನದಿ. ಸರಿಯಾದ ಉತ್ತರ ಆಪ್ಷನ್ ಬಿ ದಾಮೋದರ ನದಿ. ಈ ನದಿಯು ಛೋಟಾ ನಾಗ್ಪುರ ಪ್ರಸ್ಥಭೂಮಿಯ ಕಾಮರ್ ಪೇಟ್ ಬೆಟ್ಟಗಳಲ್ಲಿ ಹುಟ್ಟುತ್ತದೆ. ಈ ನದಿ ತೀವ್ರ ಪ್ರವಾಹಕ್ಕೆ ಗುರಿಯಾಗುವುದರಿಂದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಜನರಿಗೆ ಹಾನಿಯುಂಟು ಮಾಡುತ್ತದೆ. ಆದ್ದರಿಂದ ಇದನ್ನು ಬಂಗಾಳದ ದುಃಖದ ನದಿ ಎಂದು ಕರೆಯುತ್ತಾರೆ. ಪ್ರಶ್ನೆ 3, ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಹರಿಯುವ ಪ್ರಮುಖ ನದಿ ಯಾವುದು? ಆಪ್ಷನ್ ಎ ಸಿಂಧೂ ನದಿ, ಆಪ್ಷನ್ ಬಿ ಝೀಲಂ, ಆಪ್ಷನ್ ಸಿ ಚೀನಾಬ್, ಆಪ್ಷನ್ ಡಿ ನುಬ್ರಾ. ಸರಿಯಾದ ಉತ್ತರ ಆಪ್ಷನ್ ಬಿ ಝೀಲಂ ನದಿ. ಝೀಲಂ ನದಿಯು ಕಾಶ್ಮೀರ ಕಣಿವೆಯ ಮೂಲಕ ಹರಿಯುವ ಏಕೈಕ ಪ್ರಮುಖ ಹಿಮಾಲಯನ್ ನದಿಯಾಗಿದೆ. ಪ್ರಶ್ನೆ 4, ಆಲಮಟ್ಟಿ ಜಲಾಶಯವು ಯಾವ ನದಿಯ ದಡದಲ್ಲಿದೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಯಮುನಾ, ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ಗೋದಾವರಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕೃಷ್ಣಾ ನದಿ. ಆಲಮಟ್ಟಿ ಜಲಾಶಯವು ಕೃಷ್ಣಾ ನದಿಯ ದಂಡೆಯ ಮೇಲಿದೆ. ಮಹಾರಾಷ್ಟ್ರದಲ್ಲಿ ಸುರಿಯುವ ಭಾರೀ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಅಡ್ಡಲಾಗಿ ಆಲಮಟ್ಟಿ ಜಲಾಶಯವನ್ನು ನಿರ್ಮಿಸಲಾಗಿದೆ. ಪ್ರಶ್ನೆ 5, ಯಮುನಾ ನದಿಯ ದಂಡೆಯಲ್ಲಿರುವ ನಗರ ಯಾವುದು? ಆಪ್ಷನ್ ಎ ವಾರಣಾಸಿ, ಆಪ್ಷನ್ ಬಿ ಆಗ್ರಾ, ಆಪ್ಷನ್ ಸಿ ಲಕ್ನೋ, ಆಪ್ಷನ್ ಡಿ ಪಾಟ್ನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ರಾ. ಉತ್ತರ ಪ್ರದೇಶದ ಆಗ್ರಾ ನಗರವು ಯಮುನಾ ನದಿಯ ದಂಡೆಯ ಮೇಲಿದೆ. ಪ್ರಶ್ನೆ 6, ಈ ಕೆಳಗಿನ ಯಾವುದು ಒಳನಾಡಿನ ನದಿ ಬಂದರಾಗಿದೆ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಚೆನ್ನೈ, ಆಪ್ಷನ್ ಸಿ ಕೋಲ್ಕತ್ತಾ, ಆಪ್ಷನ್ ಡಿ ಟುಟುಕೋರಿನ್. ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ. ಕೋಲ್ಕತ್ತಾವು ಒಂದು ಒಳನಾಡಿನ ನದಿ ಬಂದರಾಗಿದೆ. ಇದು ಹೂಗ್ಲಿ ನದಿಯ ದಂಡೆಯ ಮೇಲೆ ನೆಲೆಗೊಂಡಿದೆ. ಪ್ರಶ್ನೆ 7, ಬ್ರಹ್ಮಪುತ್ರ ನದಿ ಅರುಣಾಚಲ ಪ್ರದೇಶವನ್ನು ಪ್ರವೇಶಿಸುವಾಗ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ದಿಹಾಂಗ್, ಆಪ್ಷನ್ ಬಿ ಡಿಬಾಂಗ್, ಆಪ್ಷನ್ ಸಿ ಸುಬನ್ಸಿರಿ, ಆಪ್ಷನ್ ಡಿ ಧನ್ಸಿರಿ. ಸರಿಯಾದ ಉತ್ತರ ಆಪ್ಷನ್ ಎ ದಿಹಾಂಗ್. ಪ್ರಶ್ನೆ 8, ಕಾವೇರಿ ನದಿಯು ಯಾವ ರಾಜ್ಯದಲ್ಲಿ ಹುಟ್ಟುತ್ತದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ಮಧ್ಯಪ್ರದೇಶ, ಆಪ್ಷನ್ ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ಪ್ರಶ್ನೆ 9, ವೃದ್ಧಗಂಗಾ ಎಂದು ಕರೆಯಲಾಗುವ ನದಿ ಯಾವುದು? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಕೃಷ್ಣಾ ನದಿ, ಆಪ್ಷನ್ ಸಿ ಮಹಾನದಿ, ಆಪ್ಷನ್ ಡಿ ಗೋದಾವರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಗೋದಾವರಿ ನದಿ. ಪರ್ಯಾಯ ದ್ವೀಪದ ನದಿಗಳಲ್ಲಿ ಗೋದಾವರಿ ನದಿಯು ದೊಡ್ಡ ಗಾತ್ರ ಹಾಗೂ ವಿಸ್ತಾರದಿಂದಾಗಿ ವೃದ್ಧ ನದಿ ಎಂದು ಕರೆಯಲ್ಪಡುತ್ತದೆ. ಪ್ರಶ್ನೆ ಸಂಖ್ಯೆ 10, ಅಮರಾವತಿ, ಭವಾನಿ, ಹೇಮಾವತಿ ಹಾಗೂ ಕಬಿನಿ ಇವು ಯಾವ ನದಿಯ ಉಪನದಿಗಳಾಗಿವೆ? ಆಪ್ಷನ್ ಎ ಕಾವೇರಿ, ಆಪ್ಷನ್ ಬಿ ಯಮುನಾ,
ಆಪ್ಷನ್ ಸಿ ಕೃಷ್ಣಾ ನದಿ, ಆಪ್ಷನ್ ಡಿ ಗಂಗಾ. ಸರಿಯಾದ ಉತ್ತರ ಆಪ್ಷನ್ ಎ ಕಾವೇರಿ. ಇವೆಲ್ಲವೂ ಸಹ ಕಾವೇರಿ ನದಿಯ ಉಪನದಿಗಳಾಗಿವೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.